ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನಮ್ಮ ಪಕ್ಕ ರೋಡಲ್ಲಿ ಭಜನೆ ಓದಿಸ್ತಾ ಇದ್ದಾರೆ. ಸೊ ಅಡ್ಜಸ್ಟ್ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸೌಂಡು ಇರುತ್ತೆ ವಿಡಿಯೋದಲ್ಲಿ. ಸೊ ಅಂತ ಹೇಳ್ತಾ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡ್ಕೊ ಮಾತಾಡ್ತಿರೋದು. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಈಗಿನ ಬೆಂಗಳೂರು ಬುಲ್ಸ್ ವರ್ಸಸ್ ದಬಾಂಗ್ ಡೆಲ್ಲಿ ರೈವಲ್ರಿ ಮ್ಯಾಚ್ ಆಯಿತು. ಫಸ್ಟ್ ಟೈಮ್ ಆಡಿದಾಗ ಬೆಂಗಳೂರು ಬುಲ್ಸು ಅಚಾನಕ್ಕಾಗಿ 1 ಪಾಯಿಂಟ್ಸಲ್ಲಿ ವಿನ್ ಆಗಿದ್ದರು. ಸೊ ಇವತ್ತು ಸೇಟ್ ತೀರಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ದಬಾಂಗ್ ಡೆಲ್ಲಿ. ಯಾವ ಥರ ಇತ್ತು ಅಂತ ಮ್ಯಾಚ್ ಮಾತಾಡೋಣ. ಸೊ ವೀಡಿಯೋಗೆ ಹೋಗಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಬಂದು ನಮ್ಮ ಚಾನಲಲ್ಲಿ ಕ್ರಿಕೆಟ್ ಇಲ್ಲ ಕಬಡ್ಡಿ ರಿಲೇಟೆಡ್ ವೀಡಿಯೋಸ್ ನೋಡ್ತಾ ಇದ್ದಾರೆ, ವೀಡಿಯೋಸ್ಗಳು ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಈ ಚಾನಲ್ಗೆ ಬೇಕು. ಮತ್ತು ವೀಡಿಯೋನ ಶೇರ್ ಮಾಡಿ ಆದಷ್ಟು ಜನಕ್ಕೆ ಅಂತ ಹೇಳ್ತಾ, ಸೊ ಬನ್ನಿ ಯಾವ ಥರ ಇತ್ತು ಮ್ಯಾಚ್ ಅಂತ ಡಿಸ್ಕಸ್ ಮಾಡೋಣ. ಏನು ಡಿಸ್ಕಸ್ ಮಾಡೋದು ಫಸ್ಟ್ ಹಾಫ್ ಚೆನ್ನಾಗೇ ಆಡಿದ್ರು. ಫಸ್ಟ್ ಹಾಫ್ ಏನೋ ಒಂದು 5 ಪಾಯಿಂಟ್ ಲೀಡ್ 4 ಪಾಯಿಂಟ್ 5 ಪಾಯಿಂಟ್ ಲೀಡಲ್ಲಿದ್ದರು ದಬಾಂಗ್ ಡೆಲ್ಲಿ. ಆಮೇಲೆ ಅದ್ರ ನೆಕ್ಸ್ಟ್ ಸೆಕೆಂಡ್ ಹಾಫ್ 10 ಮಿನಿಟ್ಸ್ ಚೆನ್ನಾಗೇ ಆಡಿದ್ರು, ಸಖತ್ ಆಡಿದ್ರು. ಆ 10 ಮಿನಿಟ್ಸ್ ಆಗಿ ತಿರ್ಗಾ ಒಂದು 5 ನಿಮಿಷ ಚೆನ್ನಾಗೇ ಆಡಿದ್ರು. ಆ ಲಾಸ್ಟ್ 5 ನಿಮಿಷ ಏನಾಯ್ತು ಅಂತ ಗೊತ್ತಿಲ್ಲ, ಮ್ಯಾಚೇ ಕೈ ಬಿಟ್ಟರು ಅಂತ ಹೇಳ್ಬೋದು. ಆಶು ಮಲ್ಲಿಕ್ ತಿರ್ಗಾ ಇವತ್ತು 15 ರೈಟ್ ಪಾಯಿಂಟ್ಸ್ ಏನೋ ಆರಾಮಾಗಿ 1 ಮ್ಯಾನ್ ಶೋ ಗುರು ದಬಾಂಗ್ ಡೆಲ್ಲಿ ಕಡೆ. ಆ ಥರ ರೈಡರ್ಸ್ ನಮ್ಮ ಬೆಂಗಳೂರಲ್ಲಿ ಇಲ್ಲ. ಅದೇ ಒಂದು ದೊಡ್ಡ ಇಶ್ಯೂ ಆಗ್ತಾ ಇರೋದು ಬೆಂಗಳೂರು ಬುಲ್ಸಲ್ಲಿ. ಯಾವನೂ ಇಲ್ಲ ರೈಡರು. ಅಕ್ಷಿತ್ ಒಬ್ಬ ಇಂಟೆಂಟಲ್ಲಿ ರೈಡಿಂಗ್ ಮಾಡ್ತಾರೆ. ಅಜಿಂಕ್ಯ ಪವಾರ್ನ ಅದು ಯಾಕೆ ಉಣ್ಸಿದ್ರು ಅಂತಲೇ ಗೊತ್ತಿಲ್ಲ. ಜೈ ಭಗವಾನ್ ಅದು ಯಾಕೆ ಹಾಕೊಂಡಿದ್ದಾರೆ ಅಂತಲೇ ಗೊತ್ತಿಲ್ಲ. ಜೈ ಭಗವಾನ್ ಯಾಕೆ ಹಾಕೊಂಡಿದ್ದಾರೆ ಗೊತ್ತಾ, ಲಾಸ್ಟ್ ಟೈಮು ಇದೇ ಥರ ದಬಾಂಗ್ ಡೆಲ್ಲಿ ಮೇಲೆ ಆಡ್ಬಿಟ್ಟು ಒಂದು ಸೂಪರ್ 10 ಏನೋ ಮಾಡ್ಕೊಂಡಿದ್ರು. 12 ರೈಟ್ ಪಾಯಿಂಟ್ಸ್ ತಂದಿದ್ರು. ಸೊ ಅದಕ್ಕೆ ಇಲ್ಲೂ ಆ ಮ್ಯಾಚಪ್ಪು ತಿರ್ಗಾ ದಬಾಂಗ್ ಡೆಲ್ಲಿ ಮೇಲೆ ಪಾಯಿಂಟ್ಸ್ ತರ್ತಾರೆ ಅಂದ್ಬಿಟ್ಟು ಅವ್ರನ್ನ ಹಾಕೊಂಡ್ಬಿಟ್ಟಿದ್ದಾರೆ ಟೀಮಲ್ಲಿ. ಇವತ್ತಂತೂ ಒಂದು ಸ್ಟಾರ್ಟಿಂಗಲ್ಲಿ ಒಂದು 2 ಪಾಯಿಂಟ್ ತಂದರು ಅಷ್ಟೇ. ಅದಾದಮೇಲಂತೂ ಟ್ಯಾಕಲ್ ಮಾಡಿ ಎಸಿತಾಯಿದ್ರು ದಬಾಂಗ್ ಡೆಲ್ಲಿ ಅವರು. ಮುಖ್ಯವಾಗಿ ಅವರ ರೈಟ್ ಕಾರ್ನರ್ ಯೋಗೇಶ್ ಅವರು ಎಸಿತಾಯಿದ್ರು. ಲಾಸ್ಟಲ್ಲಿ ಲಾಸ್ಟು ಮುಗೀತು ಮ್ಯಾಚು. 10 ಪಾಯಿಂಟ್ಸ್ ಲೀಡಲ್ಲಿದ್ದರು. ಪ್ರದೀಪ್ ನರ್ವಾಲ್ ಒಂದು ರೈಡಿಗೆ ಬರ್ತಾರೆ, ಒಳ್ಳೆ ತೈ ಹೊಡಿದು ಎಸ್ಬಿಟ್ರು ಪ್ರದೀಪ್ ನರ್ವಾಲನ್ನ. ಅದು ನೋಡೋಕೊಳ್ಳೆ ಚೆನ್ನಾಗಿತ್ತು. ಪ್ರದೀಪ್ ನರ್ವಾಲ್ ಅವರು ಏನು ಹೇಳೋದು ಪ್ರದೀಪ್ ನರ್ವಾಲ್ ಅವ್ರ ಬಗ್ಗೆ, ಮುಂಚೆ ಥರ ಇಲ್ಲ, ತುಂಬ ಸ್ಲೋ ಇದ್ದಾರೆ. ಸೊ ಗೊತ್ತು ಅವರಿಗೆ ಏನು ಮಾಡ್ತಾರೆ ಅಂತ ಎಲ್ಲ ಡಿಫೆಂಡರ್ಸ್ಗೂ. ಅದೇ ಥರನೇ ಒಂದೇ ಒಂದು ಸೂಪರ್ ರೈಡು ಅಲುಕ್ ಬುಲಕಾಗಿ ಮಾಡಿದ್ರು. ಹೆಂಗೋ ಕೈ ತೋರಿಸಿ ಹಂಗೋ ಪಾಯಿಂಟ್ಸ್ ದಾಟಿದ್ರು. ಅದೊಂದು ಸೂಪರ್ ರೈಡ್ ಮಾಡಿದ್ರು. 5 ಪಾಯಿಂಟ್ಸ್ ಫಸ್ಟ್ ಹಾಫಲ್ಲಿ 5 ಪಾಯಿಂಟ್ ತಂದರು. ಸೆಕೆಂಡ್ ಹಾಫಿಂದ 1 ಪಾಯಿಂಟು ತರಲಿಲ್ಲ ಅಂತ ಹೇಳ್ಬೋದು. ಮತ್ತು ಡಿಫೆನ್ಸಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಕಡೆ ನಮ್ಮ ಲೆಫ್ಟ್ ಕಾರ್ನರು ನಿತಿನ್ ರಾಹುಲ್ ಅವ್ರು ಬಿಟ್ಟರೆ ಇನ್ಯಾವನು ಆಡಿಲ್ಲ ಅಂತ ಹೇಳ್ಬೋದು ಅಷ್ಟೊಂದು. ಮತ್ತು ಇನ್ನೊಬ್ಬರು ಸಬ್ಸ್ಟಿಟ್ಯೂಟ್ ಆಗಿ ಬಂದರು. ಒಂದು ಸೂಪರ್ ಟ್ಯಾಕಲ್ ಮತ್ತು ಒಂದು ಟ್ಯಾಕಲ್ ಮಾಡಿದ್ರು. ಅವ್ರ ಹೆಸರು ಗೊತ್ತಿಲ್ಲ. ಸಡನ್ನಾಗಿ ಹೋಗ್ಬಿಟ್ರು ಲಾಸ್ಟಲ್ಲಿ. ಆಶು ಮಲ್ಲಿಕ್ ಅವ್ರನ್ನ ಸೂಪರ್ ಟ್ಯಾಕಲ್ ಮಾಡ್ತಾರೆ, ಚೆನ್ನಾಗಿ ಮಾಡಿದ್ರು. ಅವರೊಂದು 3 ಟ್ಯಾಕಲ್ ಪಾಯಿಂಟ್ಸು ಅಷ್ಟೇ. ಸೋರಾಮ್ ನಂದಲು ಈ ಸತಿ ಟೀಮ್ ಸರಿ ಇಲ್ಲ ಅಂದರೆ ಅವರು ಆಡ್ತಾಯಿಲ್ಲ. ಪ್ರತೀಕು ಏನಿಲ್ಲ, ಪ್ರತೀಕ್ ಚೆನ್ನಾಗಿ ಅದೇ ಹೇಳಿದ್ನಲ್ಲ, ಫಸ್ಟ್ ಹಾಫ್ ಸಖತ್ತಾಗಿ ಆಡಿದ್ರು. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಹಾಫಲ್ಲಿ 10 ಮಿನಿಟ್ಸ್ ಚೆನ್ನಾಗೆ ಅಷ್ಟೊಂದು ಲೀಡ್ ಇರಲಿಲ್ಲ. 4 ಪಾಯಿಂಟ್ಸು 5 ಪಾಯಿಂಟ್ಸ್ ಲೀಡಲ್ಲಿದ್ದರು ಅಷ್ಟೇ. ಯಾವಾಗನ ಕಮ್ಬ್ಯಾಕ್ ಮಾಡ್ಬೋದಿತ್ತು. ಆಮೇಲೆ ಲಾಸ್ಟಲ್ಲಿ ಫುಲ್ಲು ಮ್ಯಾಚ್ ಚೇಂಜ್ ಆಗೋಯ್ತು. ಅದೇ ಒಂದೇ ಮೇನ್ ಕೊರತೆ ಇರೋದಂದರೆ ರೈಡರ್ಸು. ಡಿಫೆಂಡ್ ಏನೋ ಹಂಗೆ ಮಾಡ್ಕೊತಾರೆ ನಮ್ಮ ಬೆಂಗಳೂರು ಬುಲ್ಸ್ ಅವರು. ರೈಡಿಂಗಲ್ಲೇ ಪಾಯಿಂಟ್ ಬರ್ತಿಲ್ಲ ಅಂದರೆ ಇನ್ನು ಡಿಫೆನ್ಸ್ ಮಾಡಿ ಏನು ಯೂಸು. ರೈಡಿಂಗಲ್ಲಿ ತುಂಬ ತೊಂದರೆ ಇದೆ ಅಂತ ಹೇಳ್ಬೋದು. ಯಾರು ಅಕ್ಷಿತ್ನ ಈಗ ಮೇನ್ ರೈಡರ್ ಅಕ್ಷಿತ್ ಚೆನ್ನಾಗಿ ಆಡಿದ್ರು. ಒಂದು 5 ರೈಟ್ ಪಾಯಿಂಟ್ಸ್ ತಂದರು ಸೆಕೆಂಡ್ ಹಾಫಲ್ಲಿ. ಅವ್ರನ್ನ ಫಸ್ಟಿಂದನೇ ಆಡಿಸಿಲ್ಲ. ತುಂಬ ಕನ್ಫ್ಯೂಷನ್ ಇದೆ ನಮ್ಮ ಕೋಚಿಗೆ. ಅವರು ಯಾವ ಥರ ಮಾಡ್ತಾರೆ ಅಂದರೆ ರೆಡಿ ಯಾವ ಥರ ಮಾಡ್ತಾರೆ ಅಂದರೆ, ಜೈ ಭಗವಾನ್ ಬರೀ ಡೂ ಆರ್ ಡೈ ರೈಡ್ಗೆ ಹೋಗ್ತಾರೆ. ಪ್ರದೀಪ್ ನರ್ವಾಲ್ ಬರೀ 6 ಜನ 7 ಜನ ಇದ್ದಾಗ ಮಾತ್ರ ಹೋಗ್ತಾರೆ. ಮತ್ತು ಅಜಿಂಕ್ಯ ಪವಾರ್ನ ಇವತ್ತು ಯಾಕೋ ಒಂದು 2 ರೈಡ್ ಮಾಡಿಸಿದ್ರು. ಆಮೇಲೆ ಹಂಗೆ ಆಚೆ ಎಸಿದ್ರು ಅಷ್ಟೇ. ಆಮೇಲೆ ಹಿಂಗೆ ಇದೇ ಥರ ಮಾಡ್ತಾರದು ನಮ್ಮ ಕೋಚು. ನಿಮ್ಮ ಟೀಮಲ್ಲಿ ಒಬ್ಬ ರೈಡರು ಚೆನ್ನಾಗಿದ್ದಾನೆ ಅಂದ್ರೇ ಅವಾಗ ನಮ್ಮ ಡಿಫೆನ್ಸ್ ಸಖತ್ತಾಗಿರುತ್ತೆ. ನೀವು ಎಕ್ಸಾಂಪಲ್ ನೀವು ಪುಣೇರಿ ಪಲ್ಟನ್ಸ್ ತೊಗೊಳ್ಳಿ, ಅದರಲ್ಲಿ 3 ಜನ ರೈಡರ್ಸು ಸಖತ್ ಆಡ್ತಾರೆ. ಸೊ ಡಿಫೆನ್ಸ್ ಡೆಡ್ಲಿ ಆಗಿದೆ. ನೀವು ದಬಾಂಗ್ ಡೆಲ್ಲಿನೇ ತೊಗೊಳ್ಳಿ, ದಬಾಂಗ್ ಡೆಲ್ಲಿ ಆಶು ಮಲ್ಲಿಕ್ ಒಬ್ಬರು ಇದ್ದಾರೆ ರೈಡರ್ ಅಂತ ಸಾಕು, ಅವ್ರಿಗೆ ಗೊತ್ತು ಅವ್ರ ಡಿಫೆಂಡರ್ಸ್ಗೆ. ಸೊ ಅವರು ಎಲ್ಲ ಥರ ಟ್ಯಾಕಲ್ ಮಾಡೋಕ್ಕೂ ರೆಡಿಯಾಗಿರ್ತಾರೆ, ಯೋಗೇಶ್ ಆಗಲಿ ಎಲ್ಲರೂ. ಮತ್ತು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಇವ್ರನ್ನೇ ಕೊಡ್ತೀನಿ, ಹರಿಯಾಣ ಸ್ಟೀಲರ್ಸ್ ಕಡೆ ಅವ್ರ ಕಡೆ ನವೀನ್ ಇದ್ದಾರೆ, ವಿನಯ್ ಇದ್ದಾರೆ. ಮತ್ತು
ಇನ್ನೊಬ್ರು ಇದ್ದಾರೆ. ಸೊ ಅವ್ರಿಗೂ ರೈಡರ್ಸ್ ಇದ್ದಾರೆ. ಸೊ ಎಲ್ಲ ಗೊತ್ತಾಗ್ತಿದೆ ನಿಮಗೆ. ಎಕ್ಸಾಂಪಲ್, ಒಬ್ಬ ಒಳ್ಳೆ ರೈಡರ್ ಇದ್ದರೆ ಟೀಮಲ್ಲಿ, ಲೈಕ್ ಅವರ ಡಿಫೆಂಡರ್ಸ್ ಅನ್ಸಕ್ಸಸ್ಫುಲ್ ಟ್ಯಾಕಲ್ ಮಾಡಲಿ ಅಂದರು ನಮ್ಮ ರೈಡರ್ ಹೋಗಿ ಪಾಯಿಂಟ್ಸ್ ತಂದು, ಲೈಕ್ ಇಂಟೆಂಟ್ ಇರಬೇಕು ರೈಡಿಂಗಲ್ಲಿ. ನಮ್ಮ ಪ್ರದೀಪ್ ನರ್ವಾಲು, ಈ ಜೈ ಭಗವಾನು, ಅಜಿಂಕ್ಯ ಅವ್ರಿಗೆ ಚಾನ್ಸೇ ಕೊಟ್ಟಿಲ್ಲ ಇವತ್ತು. ಮತ್ತು ಅಕ್ಷಿತ್ ಒಬ್ಬರು ಚೆನ್ನಾಗಿ ಆಡಿದ್ರು ಅಷ್ಟೇ ನಮ್ಮ ಬೆಂಗಳೂರು ಕಡೆ. ಸೊ ಈ ಸತಿ ರೈಡಿಂಗ್ ತುಂಬ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು ಬೆಂಗಳೂರು ಬುಲ್ಸ್ ಕಡೆಯಿಂದ. ಏನೂ ಇಲ್ಲ, ರೈಡಿಂಗ್ ಡಿಪಾರ್ಟ್ಮೆಂಟೇ ಸರಿ ಇಲ್ಲ ಅಂತ ಹೇಳ್ಬೋದು. ಅಷ್ಟೇ. ಡಿಫೆನ್ಸಿವ್ ಚೆನ್ನಾಗಿ ಆಡಿದ್ರು. ಹೇಳ್ಬೇಕಂದ್ರೆ ನಿತಿನ್ ರಾಹುಲ್ ಅವರು 6 ಟ್ಯಾಕಲ್ ಪಾಯಿಂಟ್ಸ 7 ಟ್ಯಾಕಲ್ ಪಾಯಿಂಟ್ಸ ಚೆನ್ನಾಗಿ ಆಡಿದ್ರು. ಅವ್ರು ಇರೋವರೆಗೂ ಚೆನ್ನಾಗಿ ಆಡಿದ್ರು. ಇವತ್ತು ಆ್ಯಂಕಲ್ ಓಡಲ್ಲ ಚೆನ್ನಾಗಿ ಹಿಡಿತಾ ಇದ್ರು, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರೊಬ್ಬರಿಂದನೇ ನಾನು ಇಂಟೆಂಟ್ ಕಾಣೋದು. ಲೈಕ್ ಒಂದೊಂದು ಮ್ಯಾಚ್ ಆಡಲ್ಲ ಪರವಾಗಿಲ್ಲ, ಆದರೆ ಒಂದೊಂದು ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಾರೆ. ಲೈಕ್ ನೋಡಿ, ನಾವು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಅವ್ರಿಗೆ ಆ್ಯಂಕಲ್ ಓಡ್ ಬರೋಲ್ಲ ಅಂತ. ಆದರೆ ಕಲ್ಕೊಂಡು ಬಂದರು, ಒಂದೆರಡು ಟ್ಯಾಕಲ್ ಸಖತ್ತಾಗಿ ಹಿಡಿದ್ರು ಆಶು ಮಲ್ಲಿಕ್ ಅವ್ರದ್ದು ಆ್ಯಂಕಲ್ ಓಲ್ಡು. ಸೊ ಈ ಥರ ಇಂಟೆಂಟಲ್ಲಿ ಕಲಿಬೇಕು. ಈ ಪ್ರದೀಪ್ ನರ್ವಾಲಲ್ಲ ಏನು ಇಂಟೆಂಟೇ ಇಲ್ಲ ಗುರು. ಪ್ರದೀಪ್ ನರ್ವಾಲು ಸುಮ್ಮನೆ ಟ್ಯಾಕಲ್ ಮಾಡಿ ಎಸಿತಾ ಇದ್ದಾರೆ. ಅವನಿಗೆ ಹೋಗ್ಬಿಟ್ಟು ಯಾರನ್ನು ಹೊಡೆದು ಹೇಳ್ಬೇಕು ಗುರು ನೀನು ಯಾರು ಗೊತ್ತಾ ಗುರು, ನೀನು ಸೀಸನ್ 6, ಸೀಸನ್ 5, ಸೀಸನ್ 6, ಸೀಸನ್ 4 ಬೆಂಕಿ ಟಾಪ್ ರೈಡರ್ ಗುರು, ನೀನು ಡುಬ್ಕಿ ಕಿಂಗು ಗುರು ಅಂತ ಇವಾಗ ಹೇಳ್ಬೇಕು ಗುರು. ಏನಿಲ್ಲ, ಅವ್ರು ರೈಡಿಂಗ್ ಹಿಂಗೆ ಸುಮ್ಮನೆ ಹೋಗ್ತಾನೆ, ಬರೀ ಕವರ್ ಮೇಲೆ ಅಷ್ಟೇ ಚಾರ್ಜ್ ಮಾಡೋದು. ನೆಕ್ಸ್ಟ್ ಕಾರ್ನರಿಗೆ ಹೋಗಿ ಚಾರ್ಜೇ ಮಾಡಲ್ಲ. ಸೊ ಕಾರ್ನರಿಗೆ ಗೊತ್ತು ಅವರು ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ, ಸುಮ್ಮನೆ ಚೈನ್ ಹಾಕಿದ್ರೆ ಸಿಗಾಕೊಂತಾರಂತ. ಸೊ ಬರೀ ಅವ್ರದ್ದು ಬಾಡಿ ಯಾವಾಗಲೂ ಮಿಡ್ ಲೈನ್ ಕಡೆನೇ ಇರುತ್ತೆ. ಲೈಕ್ ನಮ್ಮ ಮಧ್ಯದಲ್ಲಿ ಲೈನ್ ಹಾಕಿರ್ತಾರಲ್ಲ, ಅಲ್ಲಿಗೆ ಇರುತ್ತೆ ಬಾಡಿ ಮೂಮೆಂಟು. ಸೊ ಆರಾಮಾಗಿ ಟ್ಯಾಕಲ್ ಹಾಕ್ತಾರೆ. ಲಾಸ್ಟಲ್ಲಿ ನೀವು ಯೋಗೇಶ್ ಮಾಡಿ ಟ್ಯಾಕಲ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಲೈಕ್ ಇಂಟೆಂಟೇ ಇಲ್ದಂಗೆ ಆಡ್ತಾರೆ ರೈಡಿಂಗ್ ಅಂತ ಪ್ರದೀಪ್ ನರ್ವಾಲ್ ಗೊತ್ತಾಗುತ್ತೆ. ಸೊ ನನ್ನ ಪ್ರಕಾರ ಅವ್ರನ್ನ ಕುಂಡ್ರಿಸ್ಬೇಕು. ನಾನು ಹೇಳಿದ್ದೆ ನಿಮಗೆ, ಅವ್ರು ಇದ್ರೆ ಏನು ಅಷ್ಟೊಂದು ಭಯ ಇರುತ್ತೆ ರೈಡರ್ಸ್ಗೆ. ಆದರೆ ಅವ್ರಿಗೆ ಭಯ ಐತೆ. ಲೈಕ್ ಇವರು ಆಪೋನೆಂಟ್ ಟೀಮವ್ರಿಗೆ ಭಯ ಇರುತ್ತೆ. ಪ್ರದೀಪ್ ನರ್ವಾಲು ಏನೋ ಒಂದು ಚೂರೇನೋ ಆ ಕಡೆ ಈ ಕಡೆ ಆದರೆ ಸೂಪರ್ ರೈಡ್ ಮಾಡ್ತಾರೆ ಅಂತ ಅವ್ರಿಗೆ ಭಯ ಇರುತ್ತೆ. ಆದರೆ ನಮ್ಮ ಪ್ರದೀಪ್ ನರ್ವಾಲ್ಗೆ ಆ ಕಾನ್ಫಿಡೆನ್ಸೇ ಇಲ್ಲ. ಲೈಕ್ ನಾನು ಹೋಗಿ ಪಾಯಿಂಟ್ಸ್ ತರಬೇಕು, ನನ್ನ ಕಂಡ್ರೆ ಭಯ ಪಡ್ತಾರೆ ಇವರು. ಅವ್ರಿಗೆ ಭಯ, ಅವ್ರ ಕಂಡ್ರೆ ಅವ್ರಿಗೆ ಭಯ. ಲೈಕ್ ನಾನು ಹೋಗಿ ಒಳಗಡೆ ಎಲ್ಲಿ ನುಗ್ಗಿದ್ರೆ ನಾನು ಹಿಡ್ದಾಕ್ಬಿಡ್ತಾರೆ ಅಂತ ಅವ್ರು ಪಾಯಿಂಟ್ಸ್ ತರೋಕ್ಕೆ ಹೇಳ್ತಾರೆ. ಸುಮ್ಮನೆ ಇದು ಪ್ರದೀಪ್ ನರ್ವಾಲ್ದು ಈ ಸತಿ ಬೈ ವೇಸ್ಟ್ ಅಂತ ಅಂದ್ಕೊತೀನಿ. ಅದಕ್ಕೆ ಅವ್ರಿಗೆ ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಯಾವ ಟೀಮು ಅವ್ರ ಮೇಲೆ ಹೋಗ್ತಾನೆ ಇರಲಿಲ್ಲ, ಲೈಕ್ ಬಿಡ್ ಮಾಡ್ತಾನೆ ಇರಲಿಲ್ಲ. ಎಲ್ಲ ಟೀಮಿಗೆ ಗೊತ್ತು ಅಷ್ಟೇ ಪ್ರದೀಪ್ ನರ್ವಾಲ್ ಟೈಮ್ ಆಗೋಯ್ತು ಅಂತ. ಸೊ ಅದೇ ನೆಕ್ಸ್ಟ್ ಸೀಸನ್ ನೋಡಿ ಯಾರೂ ತಾಣಲ್ಲ ಪ್ರದೀಪ್ ನರ್ವಾಲ್, ಬರ್ಕೊಂಡು ಕೊಡ್ತೀನಿ ನಾನು. ಸೊ ಇಷ್ಟ ಆಗಿತ್ತು. ತಿರ್ಗಾ ಬ್ಯಾಕ್ ಟು ಬ್ಯಾಕ್ ಈಗ 3 ಮ್ಯಾಚ್ ಸೋತಿದ್ವಿ, ಈಗ 4 ಮ್ಯಾಚ್ ಕಂಟಿನ್ಯೂಸ್ ಸೋತಿದ್ದೀವಿ ಅಷ್ಟೇ. ಕೆಳಗಡೆನೇ ಇರ್ತೀವಿ, ಮೇಲಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಜೈಪುರ್ ಪಿಂಕ್ ಮ್ಯಾನ್ ಮೇಲೆ ಸೋತ್ವಿ, ಬೆಂಗಾಲ್ ವಾರಿಯರ್ಸ್ ಮೇಲೆ ಸೋತ್ವಿ, ಆಮೇಲೆ ಈಗ ದಬಾಂಗ್ ಡೆಲ್ಲಿ ಮೇಲೆ ಲಾಸ್ಟ್ ವಿನ್ ಆಗಿದೆ ತಮಿಳ್ ತಲವಾರ್ಸ್ ಮೇಲೆ ಅನ್ಕೊತೀನಿ. ಅಷ್ಟೇ ಬಿಡಿ, ಮುಗೀತು ಈ ಸತಿ PKL 3 ನಾಮ. ಹಿಂಗ ಏನೋ ವಿನ್ ಆದರೆ ಒಂದು ರಿವ್ಯೂ ಮಾಡ್ತೀನಿ ಮ್ಯಾಚ್ಗಳು ಅಷ್ಟೇ. ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿರೋ ಗೊತ್ತು. ಮತ್ತು ಸ್ವಲ್ಪ ವಿಡಿಯೋನ ಶೇರ್ ಮಾಡಿ. ಇತ್ತೀಚೆಗೆ ಯಾಕೋ ಲೈಕ್ ನಮ್ಮ ಚಾನಲ್ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳ್ಬೋದು. ಸಬ್ಸ್ಕ್ರೈಬರ್ಸ್ ಎಲ್ಲಿದ್ದಾರೆ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ಮತ್ತು ವ್ಯೂಸ್ಗಳು ಅಷ್ಟೊಂದು ಯಾಕೋ ಸಿಗ್ತಾ ಇಲ್ಲ, ಯಾಕೆ ಗೊತ್ತಾಗ್ತಿಲ್ಲ ನನಗೇನಂತ. ಸೊ ಆದಷ್ಟು ಪ್ಲೀಸ್ ವಿಡಿಯೋನ ಶೇರ್ ಮಾಡಿ, ನೋಡಿದಾರಲ್ಲ ಬೇರೆಯವರೆಲ್ಲ ಗೊತ್ತಾಗಲಿ ಅಂತ ಹೇಳ್ತಾ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.